ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಷಯ ಏನಪ್ಪಾ ಅಂದರೆ ರೀಸೆಂಟಾಗಿ ಅಂದರೆ ಇದೇ ತಿಂಗಳಲ್ಲಿ ನಡೆದಿರುವಂಥ ಒಂದು ಘಟನೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಘಟನೆ ಯಾವುದಪ್ಪ ಅಂತಂದರೆ ಸ್ವಾತಿ ಎಂಬ ಹುಡುಗಿ ಕೊಲೆ ಆಯ್ತಲ್ವಾ. ಸ್ವಾತಿ ಎಂಬ ಹುಡುಗಿ ಹಾವೇರಿ ಜಿಲ್ಲೆ ರಟ್ಟಳ್ಳಿ ತಾಲೂಕು ಮಾಸೂರು ಎಂಬ ಗ್ರಾಮದ ಹುಡುಗಿಯವಳು. ಸೊ ಅವಳ ಕೊಲೆ ಆಯ್ತಲ್ಲ, ಅದು ಹೇಗಾಯಿತು, ಸೊ ಏನೇನಾಯ್ತು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ ಸ್ವಾತಿ ಬೇಸಿಕಲಿ ಬಂದ್ಬಿಟ್ಟು ನರ್ಸ್, ಅಂದರೆ ಖಾಸಗಿ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲ್ನಲ್ಲಿ ನರ್ಸಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಇನ್ನೇನಪ್ಪ ಅಂತಂದರೆ ಇವರು ನರ್ಸಿಂಗ್ನ ಕೂಡ ಓದ್ತಾ ಇರ್ತಾರೆ. ಸೊ ಓದ್ಕೊಂಡು ನರ್ಸಾಗಿ ಕೂಡ ಕೆಲಸನ ವಹಿಸ್ತಾ ಇರ್ತಾರೆ. ಸೊ ಇನ್ನೊಂದು ವಿಚಾರ ಏನಂದರೆ ಇವರಿಗೆ ಹೋರಿ ಸ್ಪರ್ಧೆ ಅಂತ ಕೇಳಿರ್ತೀರ ನೀವು. ಗ್ರಾಮೀಣ ಭಾಗದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ, ಬಟ್ ಆಮೇಲೆ ಇಲ್ಲೆಲ್ಲ ಇರೋರು ಕೇಳಿರ್ತೀರ, ಅಟ್ಲೀಸ್ಟ್ ಕೇಳಿರ್ತೀರ. ಹೋರಿ ಸ್ಪರ್ಧೆ ಬಗ್ಗೆ ತುಂಬ ಆಸಕ್ತಿ. ಸೊ ಚೆನ್ನಾಗಿ ನರ್ಸಿಂಗ್ನ ಮಾಡಿಕೊಂಡು ಓದ್ತಾ ಇದ್ರು. ಸೊ ಹೋರಿ ಸ್ಪರ್ಧೆ, ಸೊ ಹೇಗೋ ಲೈಫ್ ನಡೀತಾ ಇತ್ತು. ಸೊ ಹೇಗೆ ಕೊಲೆ ಆಗಲಿ ಹುಡುಗಿ ಅಂತ ಎಲ್ಲರಿಗೂ ಒಂದು ಕ್ವಶನ್ಸ್ ಬಂದಿರುತ್ತೆ. ಸೊ ಹೇಗಪ್ಪ ಆಯಿತು ಅಂತಂದರೆ ಇದೇ ಹೋರಿ ಸ್ಪರ್ಧೆಯಲ್ಲಿ ಸ್ವಾತಿಗೆ 3 ಜನ ಫ್ರೆಂಡ್ಸ್ ಆಗ್ತಾರೆ. ಮೊದಲನೇವರು ನಯಾಜ್, ಎರಡನೇವರು ದುರ್ಗಾಚಾರಿ ಮತ್ತು ವಿನಯ್ ಅಂತ. ಈ 3 ಜನ ಸ್ನೇಹಿತರಾಗ್ತಾರೆ. ಸೊ ಸ್ನೇಹಿತರಾದ್ಮೇಲೆ ಸ್ವಾತಿ ಹಾಗೂ ನಯಾಜ್ಗೆ ಲವ್ ಆಗುತ್ತೆ, ಅಂದರೆ ಪ್ರೀತಿಲಿ ಬೀಳ್ತಾರೆ. ಸೊ ಇಬ್ಬರು ಒಬ್ರು ಇಷ್ಟಪಡ್ತಾರೆ, ಒಬ್ರೊಬ್ರು ಚೆನ್ನಾಗಿರ್ತಾರೆ. ಸೊ ಸಡನ್ಲಿ ಏನಾಗುತ್ತಪ್ಪ ಅಂತಂದರೆ ಮಾರ್ಚ್ 3ನೇ ತಾರೀಕು 3/3/2025 ಇಸವಿ. ಸೊ ಆ ಟೈಮ್ನಲ್ಲಿ ಏನಾಗುತ್ತಪ್ಪ ಅಂದರೆ ಸ್ವಾತಿ ಸಡನ್ಲಿ ಕಾಣೆ ಆಗ್ತಾಳೆ. ಸೊ ಸ್ವಾತಿ ಸಡನ್ಲಿ ಕಾಣೆ ಆಗಿ 3, 4, 5, 6, 7ನೇ ತಾರೀಕು, ಐ ಥಿಂಕ್ 7ನೇ ತಾರೀಕುವರೆಗೂ ಸ್ವಾತಿ ಸಿಗಲ್ಲ. ಸೊ ಮನೆಯವರು ಅಂತಂದರೆ ಇವ್ರಿಗೆ ತಂದೆ ಇಲ್ಲ, ತಾಯಿ ಹಾಗೂ ಸಂಬಂಧಿಕರು ಇವರೆಲ್ಲ ಸೇರಿ ಹುಡುಕ್ತಾ ಇರ್ತಾರೆ. ಅಂದರೆ ಫ್ರೆಂಡ್ ಮನೆಗೆ ಹೋಗಿರ್ಬೋದು, ಅಥವಾ ಗರ್ಲ್ಸ್ ಅಲ್ಲಿ ಟ್ರಿಪ್ ಹೋಗಿರ್ಬೋದು, ಅಥವಾ ಯಾವ್ದಾದ್ರು ಸಂಬಂಧಿಕರ ಮನೆಗೆ ಹೋಗಿರ್ಬೋದು, ಏನಾದರೂ ಕೋಪ ಮಾಡ್ಕೊಂಡು ಹೋಗಿರ್ಬೋದು ಅಂತ ಹುಡುಕ್ತಾ ಇರ್ತಾರೆ. ಸೊ ಆದರೆ ಸ್ವಾತಿ 7ನೇ ತಾರೀಕು ರಾಣೆಬೆನ್ನೂರು ತುಂಗಭದ್ರಾ ನದಿ ತೀರದಲ್ಲಿ ಶವವಾಗಿ ಸಿಗ್ತಾರೆ. ಸೊ ನನ್ನ ಹತ್ರ ಅಂದರೆ ಇವರ ಪರಿಚಯಸ್ಥರು, ಲೈಕ್ ಇವರಿಗೆ ಸ್ವಾತಿ ಅವರು ಇದ್ದಾರಲ್ಲ, ಇವರ ಪರಿಚಯಸ್ಥರು ನನಗೆ ಅವ್ರ ಫೋಟೋ ಕಳಿಸಿದ್ದಾರೆ. ಆ್ಯಕ್ಚುಲಿ ಮೀಡಿಯಾದಲ್ಲಿ ಆ ಫೋಟೋ ಹಾಕಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಹಾಕ್ತಾ ಇದ್ದೀನಿ ನೋಡಿ. ಅಂದರೆ ಯಾವ ರೀತಿ ಇದೆ ಶವಪ್ಪ ಅಂದರೆ ಕ್ರೂಯಲ್, ಹೆದರಿಕೆ ಬಂದ್ಬಿಡುತ್ತೆ, ಗುರ್ತೇ ಸಿಗಲ್ಲ, ಫೇಸ್ ಅಂತೂ ಗುರ್ತೇ ಸಿಗಲ್ಲ, ಆ ರೇಂಜ್ ಆಗ್ಬಿಟ್ಟಿದೆ ಶವ. ಸೊ ಅದನ್ನು ನಾನು ಹಾಕ್ತೀನಿ ನೋಡಿ. 7ನೇ ತಾರೀಕುವರೆಗೂ ಅಂದರೆ ಪೊಲೀಸರು ಏನು ಮಾಡಿದ್ರು, ಸೊ ಪೊಲೀಸರು ಏನು ಮಾಡಿದ್ರಪ್ಪ ಅಂತಂದರೆ ಅಂತ್ಯಕ್ರಿಯೆ ಕೂಡ ಮುಗಿಸ್ಬಿಟ್ಟಿದ್ದಾರೆ ಪೊಲೀಸರು. ಅಂದರೆ ಯಾರೂ ಬರಲಿಲ್ವಲ್ಲ, ಅನಾಥ ಶವ ಅಂದ್ಕೊಂಡು ಪೊಲೀಸರು ಅಂತ್ಯಕ್ರಿಯೆ ಕೂಡ ಮುಗಿಸ್ಬಿಟ್ಟಿದ್ದಾರೆ. ಸೊ ಅದಾದ ಬಳಿಕ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಕಂಪ್ಲೇಂಟ್, ಅಂದರೆ ಅವ್ರು ಲೋಕಲಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಸೊ ಆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಅದರ ರೆಫರೆನ್ಸ್ ಇಟ್ಕೊಂಡು ಪೊಲೀಸರು ಮರು ತನಿಖೆನ ಮಾಡ್ತಾರೆ. ಸೊ ಮರು ತನಿಖೆ ಮಾಡಿದಾಗ ಅವರ ಪೋಷಕರಿಗೆ ಕರೆದು ಇದು ನಿಮ್ಮ ಮಗಳೇನಾ ಅಂತ ಅಂದ್ಬಿಟ್ಟು ಕಂಡುಹಿಡೀರಿ, ಬಟ್ಟೆ ಹಾಗೂ ಕೆಲವು ವಸ್ತುಗಳು ಇರುತ್ತಲ್ಲ ಅದನ್ನ ನೋಡಿ ಕಂಡುಹಿಡೀರಿ ಅಂತ ಹೇಳ್ತಾರೆ. ಸೊ ಆವಾಗ ಪೋಷಕರು ಕನ್ಫರ್ಮ್ ಮಾಡ್ತಾರೆ, ಇದು ನಮ್ಮ ಮಗಳೇ ಅಂತ ಕನ್ಫರ್ಮ್ ಮಾಡ್ತಾರೆ. ಸೊ ಕನ್ಫರ್ಮ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಸೊ ಆವಾಗ ತನಿಖೆ ತಿರ್ಗಾ ತೀವ್ರಗತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಪೊಲೀಸರು. ಸೊ ಏನು ಹುಡುಗಿ ಅವಳೇ ಸೂಸೈಡ್ ಮಾಡ್ಕೊಂಡ್ಬಿಟ್ಲಾ? ಇಲ್ಲ. ಸೊ ನಾನು ಅವಾಗಲೇ ಹೇಳ್ದಂಗೆ ನಯಾಜ್ ಹಾಗೂ ಸ್ವಾತಿ ಇಬ್ಬರು ಪ್ರೀತಿಸ್ತಾ ಇರ್ತಾರಲ್ವಾ, ಸೊ ಅವರಿಬ್ಬರಲ್ಲಿ ಮನಸ್ತಾಪಗಳು ನಡೀತಾ ಇರುತ್ತೆ. ಅಂದರೆ ನಯಾಜ್ ಏನು ಹೇಳ್ತಾನೆ, ಸ್ವಾತಿ ಏನು ಹೇಳ್ತಾನೆ, ನನ್ನ ಮದುವೆ ಮಾಡ್ಕೋ ಅಂತ ಹೇಳ್ತಾ ಇರ್ತಾನೆ. ಸೊ ನಯಾಜ್ ಏನು ಮಾಡ್ತಾನೆ, ಇಲ್ಲ ನಾನು ಬೇರೆ ಜಾತಿ, ನೀನು ಬೇರೆ ಜಾತಿ. ಬಟ್ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ನಾವು ಯಾವುದೇ ರೀತಿ ಹಿಂದೂ ಮುಸ್ಲಿಂ
ಆ ಜಾತಿ ಈ ಜಾತಿ ಅಂತ ನಾವು ಇದರಲ್ಲಿ ಲೈಕ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಸೊ ಅವರವರ ಸ್ವಇಚ್ಛೆಗೆ ಬಿಟ್ಟಿದ್ದದು, ಏನೇ ಆದರೂ ಅವರವರ ಸ್ವಇಚ್ಛೆಗೆ ಬಿಟ್ಟಿದ್ದು. ಸೊ ಆ ವಿಷಯಕ್ಕೆ ಬರೋಣ. ಸೊ ಏನಾಗುತ್ತಪ್ಪ ಅಂತಂದರೆ ಅವರಿಬ್ಬರಲ್ಲಿ ಮನಸ್ತಾಪಗಳು ನಡೀತಾ ಇರುತ್ತೆ. ಸ್ವಾತಿ ಹೇಳ್ತಾಳೆ, ನೀನು ನನ್ನ ಮದುವೆ ಆಗಬೇಕು ಅಂತ ಹೇಳ್ತಾಳೆ. ಬಟ್ ನಯಾಜ್ ಒಪ್ಪಲ್ಲ. ನಯಾಜ್ ಆಲ್ರೆಡಿ ಅಲ್ಲೇ ಲೋಕಲ್ ಏನಂದರೆ ಭದ್ರಾವತಿ ನಿಯರು ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ನ ಮುಗಿಸ್ಕೊಂಡಿರ್ತಾರೆ. ಸೊ ಇಲ್ಲ ಆಗಲ್ಲ, ನಮ್ಮ ಇದರಲ್ಲಿ ಒಪ್ಪಲ್ಲ ಅಂತ ನಯಾಜ್ ಹೇಳಿದಾಗ ಸ್ವಾತಿ ಬಿಡಲ್ಲ. ಇಲ್ಲ, ನೀನು ನನ್ನ ಪ್ರೀತಿಸಿದ್ಯಾ, ಮದುವೆ ಆಗಲೇಬೇಕು ಅಂತ ಕಟ್ಟು ಬೀಳ್ತಾಳೆ. ಸೊ ಅವಾಗ ನಯಾಜ್ಗೆ ತಲೆಬೇನಿ ಆಗ್ಬಿಡುತ್ತೆ, ಅಂದರೆ ಲೈಕ್ ಹೆಡೇಕ್ ಆಗ್ಬಿಡುತ್ತೆ. ಇವಳು ಒಪ್ತಿಲ್ವಲ್ಲ ಇವಳು ನಾನು ಹೇಳ್ದಂಗೆ ಅಂತ ಅಂದ್ಬಿಟ್ಟು ಲೈಕ್ ಅವನಿಗೆ ತಲೆಬೇನಿ ಆಗ್ಬಿಡುತ್ತೆ. ಸೊ ಅವಾಗ ಅವನೇನು ಮಾಡ್ತಾನಪ್ಪ ಅಂದರೆ ಅವನ ಇಬ್ಬರು ಸ್ನೇಹಿತರು ಯಾರಪ್ಪ ಅಂದರೆ ದುರ್ಗಾಚಾರಿ ಹಾಗೂ ವಿನಯ್ ಅವ್ರಿಗೆ ಈ ವಿಷಯ ತಿಳಿಸಿ ಪ್ಲಾನ್ ಮಾಡ್ತಾರೆ. ಅಂದರೆ ಇದು ಜಗಳದಲ್ಲಿ ಅಥವಾ ಆಕಸ್ಮಿಕವಾಗಿ ಆಗಿರುವಂಥ ಸಾವಲ್ಲ, ಇದು ಪ್ರೀ ಪ್ಲಾನೆಡ್ ಮರ್ಡರ್. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ರಾಣೆಬೆನ್ನೂರು ಔಟ್ಸ್ಕಟ್ಸ್ನಲ್ಲಿ ಸುವರ್ಣ ಪಾರ್ಕ್ ಅಂತ ಒಂದು ಜಾಗ ಇದೆ. ಸೊ ಆ ಜಾಗಕ್ಕೆ ಸ್ವಾತಿನ ಕರ್ಕೊಂಡು ಹೋಗ್ತಾರೆ. ಸೊ ಆ ಜಾಗಕ್ಕೆ ಕರ್ಕೊಂಡು ಹೋದಾಗ ಏನು ಮಾಡ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ, ಹಿಂಗೆ ನೀನು ಒಪ್ಕೋ, ನಮ್ಮ ದಾರಿಗೆ ಬರಬಾರ್ದು ನಿನ್ನ ಅಡ್ಡ ಅಂತ ಎಲ್ಲ ಹೇಳ್ತಾರೆ. ಸೊ ಅವಳು ಒಪ್ಕೊಳ್ಳಲ್ಲ. ಏನು ಮಾಡ್ತಾರೆ ಅಂದರೆ ಶಾಲ್ ಇರುತ್ತಲ್ಲ, ಶಾಲಿಂದ ಆರೆಂಜ್ ಕಲರ್ ಶಾಲಿಂದ ಕತ್ತನ್ನ ಹಿಸುಕಿ ಸಾಯಿಸ್ಬಿಡ್ತಾರೆ. ಸೊ ಸಾಯಿಸಾದ್ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಅಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ, ಆ ನದಿಗೆ ಎಸ್ದು ಬಿಡ್ತಾರೆ. ಸೊ ಶವ ಗುರುತು ಸಿಗದೇ ಇರೋ ಪರಿಸ್ಥಿತಿಗೆ ಇರುತ್ತೆ ಶವ. ಸೊ ಇಷ್ಟೆಲ್ಲ ಆದಮೇಲೆ ನಯಾಜ್ ಹಾಗೂ ಅವನ ಸ್ನೇಹಿತರು ಧೈರ್ಯವಾಗಿ ಹೇಗೆ ಓಡಾಡ್ತಿದ್ರು, ಕ್ವಶನ್ ಬಂದೇ ಬರುತ್ತಲ್ಲ. ಸೊ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ಬಟ್ ಆದರೆ ಶವ ಸಿಕ್ಕಿರ್ಲಿಲ್ಲ ಅಲ್ವಾ, ಅನಾಥ ಶವ ಅಂತ ಸಂಸ್ಕಾರ ಕೂಡ ನಡೆದ್ಬಿಟ್ಟಿದೆ. ಸೊ ಇದಾದ್ಮೇಲೆ ಪೊಲೀಸರು ಏನು ಮಾಡ್ತಾರಪ್ಪ ಅಂತಂದರೆ ಸ್ವಾತಿ ಹಾಗೂ ಅವರ ಅಂದರೆ ಯಾರ್ಯಾರು ಸ್ವಾತಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೆ, ಅವರ ಮಧ್ಯೆ ಏನು ಮಾತಿನ ಚಕಮಕಿ ನಡೆದಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಸೊ ಅವಾಗ ಗೊತ್ತಾಗೋದೇನಪ್ಪ ಅಂತಂದರೆ ಸ್ವಾತಿ ಹಾಗೂ ನಯಾಜ್ ಇಬ್ಬರು ಪ್ರೀತಿಸ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಸೊ ಆಮೇಲೆ ನಯಾಜ್ನ ಕರ್ಕೊಂಡೋಗಿ ಒಳಗಡೆ ರಿಮೈಂಡ್ ಮಾಡಿದಾಗ ಸೊ ಅವನು ಈ ರೀತಿ ವಿಷಯಗಳನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ. ಅಂದರೆ ನಾನು ಸ್ವಾತಿ ಪ್ರೀತಿಸ್ತಿದ್ವಿ, ಸೊ ನಾನು ಬೇಡ, ನನ್ನ ಮದುವೆ ಆಗಲ್ಲ ಅಂತ ಹೇಳಿದಾಗ ಅವಳು ಒಪ್ತಾ ಇರಲಿಲ್ಲ, ಅದಕ್ಕೆ ನಾನು ಅವಳನ್ನ ಸಾಯಿಸ್ಬಿಟ್ಟೆ, ನಾನು ಹಾಗೂ ನನ್ನ ಸ್ನೇಹಿತರು ಸೇರಿ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಸೊ ಇವತ್ತಿನ ಇದರಲ್ಲಿ ಎಷ್ಟು ಧೈರ್ಯ ಇದೆ ವಿಚಾರ ಬರೋದೇನಪ್ಪ ಅಂದರೆ, ಎಷ್ಟು ಧೈರ್ಯ ಇದೆ ನೋಡಿ ಇವತ್ತಿನ, ಅಂದರೆ ಇವಾಗ ಟೆಕ್ನಾಲಜಿ ಎಷ್ಟು ಸ್ಪೀಡ್ ಇದೆ. ಸೊ ಟವರ್ ಡಂಪ್ನಲ್ಲಿ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಆಸುಪಾಸಿದ್ರು ಎಲ್ಲ ಇದ್ರೂ ಒಬ್ಬ ವ್ಯಕ್ತಿನ ಸಾಯಿಸ್ಬಿಡ್ತೀವಿ ಅನ್ನೋ ಅಷ್ಟು ಧೈರ್ಯ ಇಲ್ಲಿಂದ ಬರುತ್ತೆ. ಸೊ ಅದಾದ ಬಳಿಕ ಇವಾಗ 3 ಜನನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸೊ ಅದಾದ ಬಳಿಕ ಕೆಲವು ಸಂಘಟನೆಗಳು ಅಂದರೆ ಹೋರಾಟಗಳನ್ನ ನಡೆಸ್ತಿದೆ. ಮಾಸೂರ್ನಲ್ಲಿ ಅವರ ಗ್ರಾಮದಲ್ಲಿ ಸ್ವಯಂ ಘೋಷಿತ ಬಂದ್ಗಳು ಕೂಡ ಮಾಡ್ಕೊಂಡಿದ್ದಾರೆ. ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂದರೆ, ಮನೆಯಲ್ಲಿ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಸ್ನೇಹನಾಗ್ಲಿ ಪ್ರೀತಿನಾಗ್ಲಿ ನೋಡಿ ಮಾಡ್ರಪ್ಪ, ತಿಳ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಹೇಳ್ತಾರೆ ಅಂದರೆ, ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಕೇಳ್ತೀವಿ ಅಂದರೆ ಇವ್ರ ಮಾತೇನು ಕೇಳೋದು, ಇವ್ರಿಗೇನು ಗೊತ್ತು, ಈಗಿನ ಜನ್ರೇಷನ್ನು ಇವ್ರಿಗೇನು ಗೊತ್ತು ಅಂತ ಎಲ್ಲ ಅಂದ್ಕೊಂಡು ಅವ್ರನ್ನ ಇಗ್ನೋರ್ ಮಾಡ್ತಾ ಇರ್ತೀವಿ. ಸೊ ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪ್ರೀತಿ ಮಾಡೋರಿಗೆ ಒಂದು ವಿಚಾರ, ಎಲ್ಲರೂ ಪ್ರೀತಿ ಮಾಡೇ ಇರ್ತೀವಿ, ಮಾಡ್ತಾ ಇರ್ತಾರೆ, ಮುಂದೇನೂ ಮಾಡ್ತಾರೆ ಅಲ್ವಾ. ಬಟ್ ನಾನು ಹೇಳೋದೇನಂತಂದರೆ, ಪ್ರೀತಿ ಅನ್ನೋದು ಸಾಮಾನ್ಯವಾಗಿ ಅಲ್ಲ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ನಂಬ್ತಾ ಇದ್ದಾನೆ ಅಂದರೆ ಕಮಿಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಅದಕ್ಕೆ ಬದ್ಧವಾಗಿರ್ಬೇಕು, ಇಲ್ಲ ಅಂದರೆ ಅದನ್ನು ಮಾಡಲೇಬಾರ್ದು ಅಲ್ವಾ. ಸೊ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಚಾರನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.